ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಕಮಲಾದೇವಿ ಅಂತೇಳ್ಬಿಟ್ಟು, ಊರು ದಾವಣಗೆರೆ ಭಾಗದವರು, ವಯಸ್ಸು 38 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಯಕೆ ಜಿಲೇಬಿ ಕೊಟ್ಟು ಕೇಯಿಸಿಕೊಳ್ಳಬೇಕು ಅನ್ನೋದು ಇವರೊಂದು ಹುಚ್ಚು ಬಯಕೆ ಆಗಿರುತ್ತೆ. ಸಮಸ್ಯೆ ಬಂದುಬಿಟ್ಟು ತೂತು ಓಪನ್ ಮಾಡಿ ಕೊಟ್ಟರೂ ಸಹಿತ ಗಂಡ ಕೇಯುತ್ತಿಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ನು ಕೆಲಸ ಹಣ್ಣಿನ ಅಂಗಡಿ ಇದೆ, ಒಳ್ಳೆ ಲಾಭ ಕೂಡ ಬರುತ್ತೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆಯೇ ಸ್ನೇಹಿತರೆ, ಇವರ ಬಳಿ ಇರುವ ಮಾರುತಿ ಎಸ್ಪ್ರೆಸೋ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ಇವರ ಗಂಡ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆಯೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ನೋಡ್ತಾ ಹೋಗೋಣ ಬನ್ನಿ. ಸೊ ಮೊದಲನೇದಾಗಿ, ಗಂಡನಿಗೆ ಫುಲ್ ಶುಗರ್ ಇದೆ, ರಾತ್ರಿ ಸುಖ ಕೊಡುವುದಿಲ್ಲ ಅಂತೇಳಿ ತಿಳಿಸಿರೋದು. ಇನ್ನು ವಾರಕ್ಕೆ 2 ದಿನ ಮಾತ್ರ ಮಾತ್ರೆ ಸೇವಿಸಿ ಸುಖವನ್ನು ಕೊಡುತ್ತಾರೆ, ಅದು ಕೂಡ ಕೇವಲ 5 ನಿಮಿಷ ಮಾತ್ರ ಅಂತೇಳಿ ತಿಳಿಸಿರೋದು. ಇನ್ನು ಮಾಡುವಾಗ ನನಗೆ ತೃಪ್ತಿ ಅನ್ನಿಸೋದಿಲ್ಲ ಅಂತೇಳಿ ಇವರ ಒಂದು ಒಪಿನಿಯನ್ ಕೂಡ ತಿಳಿಸಿದ್ದಾರೆ. ಇನ್ನು ರಸ ಅಂತೂ ಒಂಚೂರು ಬರೋದಿಲ್ಲ, ಹಾಗಾಗಿ ಈ ಒಂದು ನಿರ್ಧಾರವನ್ನು ಮಾಡಿದ್ದೇನೆ ಅಂತೇಳಿ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿರೋದು. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು, ಬಂದು ಈ ಥರ ಸುಖವನ್ನು ಕೊಟ್ಟರೆ 5 ಲಕ್ಷ ಕೊಡುತ್ತೇನೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ಸೊ ಮೊದಲನೇದಾಗಿ, ನನಗೆ ರಾತ್ರಿ ತುಂಬಾ ಮೂಡ್ ಬರುತ್ತೆ, ಸೊ ಆ ಒಂದು ಸಮಯಕ್ಕೆ ಬಂದು ಸುಖವನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಇನ್ನು ಆ ಒಂದು ಸಮಯದಲ್ಲಿ ಬಂದರೆ ಸಂಪೂರ್ಣವಾಗಿ ತೃಪ್ತಿ ಕೊಡುತ್ತೇನೆ, ಸೊ ಬರುವ ಜಾಗವನ್ನು ನಾನೇ ಮುಂಚಿತವಾಗಿ ತಿಳಿಸುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ಇನ್ನು ಗಂಡ ರಾತ್ರಿ ನಿದ್ರೆಗೆ ಜಾರಿದರೆ ಎದ್ದೇಳೋದಿಲ್ಲ, ಸೊ ಬಂದರೆ ಅಡುಗೆ ಮನೆಯಲ್ಲಿ ಚೆನ್ನಾಗಿ ಕೈದಾಡೋಣ ಅಂತೇಳಿ ಇದಿಷ್ಟು ಬಂದು ಈ ಥರ ಸುಖವನ್ನು ಕೊಟ್ಟರೆ 5 ಲಕ್ಷ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿರೋದು. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಇವರ ಬಳಿರುವ ಮಾರುತಿ ಎಸ್ಪ್ರೆಸೋ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ನೋಡ್ತಾ ಹೋಗೋಣ ಬನ್ನಿ. ಸೊ ಇದರೊಂದು ಬೇಸಿಕ್ ಮಾಡಲ್ ಪ್ರೈಸ್ ಬಂದುಬಿಟ್ಟು 4,26,000 ಅಂತ ತಿಳಿಸಿರೋದು. ಮೈಲೇಜ್ 24 ಕಿಲೋಮೀಟರ್ ಪರ್ ಲೀಟರ್ ಕೊಡುತ್ತೆ. ಇನ್ನು ಇಂಜಿನ್ ಕೆಪಾಸಿಟಿ ಬಂದುಬಿಟ್ಟು 998 cc. ಇನ್ನು ಸೇಫ್ಟಿ ವಿಚಾರಕ್ಕೆ ಬಂದರೆ 0 ಸ್ಟಾರನ್ನು ಕೊಟ್ಟಿದ್ದಾರೆ, ಅದು ಕೂಡ ಗ್ಲೋಬಲ್ NCAP ಕಡೆಯಿಂದ ಕೊಟ್ಟಿರೋದು. ಇನ್ನು ಫ್ಯೂಯಲ್ ಟೈಪು ಪೆಟ್ರೋಲ್ ಮತ್ತು CNG ಎರಡೂ ಕೂಡ ಸಪೋರ್ಟ್ ಕೊಡುತ್ತೆ. ಟ್ರಾನ್ಸ್ಮಿಷನ್ನು ಮ್ಯಾನುವಲ್ ಮತ್ತು ಆಟೋಮೆಟಿಕ್ ಇರುವಂಥದ್ದು. ಸೀಟಿಂಗ್ ಕೆಪಾಸಿಟಿ 4ರಿಂದ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಮಾರುತಿ ಎಸ್ಪ್ರೆಸೋ ಕಾರಿನ ಒಂದು 360 ಡಿಗ್ರಿ ವ್ಯೂ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇದು ಫಿಸಿಕಲ್ ಲುಕ್ ಆಗಿರುತ್ತೆ. ಇನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿಯಾದ ಒಂದು ಇಂಟರ್ಫೇಸ್ ಕಾಣುತ್ತೆ ನಿಮಗೆ. ಸೊ ಡೋರ್ ನೋಡ್ತಾ ಇರ್ಬೋದು, ತುಂಬಾ ರಿಚ್ ಆಗಿ ಡಿಸೈನ್ ಕೂಡ ಮಾಡಿರುವಂಥದ್ದು. ಇಂಟೀರಿಯರ್ ನೋಡೋದಾದರೆ ತುಂಬಾ ಲುಕ್ ಆಗಿದೆ. ಸೊ ಇದು ಫ್ರಂಟ್ ವ್ಯೂ ಆಗಿರುತ್ತೆ. ಇನ್ನು ಬ್ಯಾಕ್ ಸೈಡು ಈ ರೀತಿಯಾಗಿ ಕಾಣುತ್ತೆ. ಸೊ ಬ್ಯಾಕ್ ಸೈಡು 3 ಜನ ಅಥವಾ 2 ಜನ ಆರಾಮಾಗಿ ಕೂತ್ಕೊಳ್ಬೋದು, ಮತ್ತು ಫ್ರಂಟ್ ಸೀಟಲ್ಲಿಯೂ ಕೂಡ 2 ಜನ ಆರಾಮಾಗಿ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಸೊ ಕೇವಲ ಲೋ ಬಜೆಟಲ್ಲಿ ಈ ಒಂದು ಕಾರನ್ನು ಲಾಂಚ್ ಮಾಡಿರುವಂಥದ್ದು. ಸೊ ಗಂಡನಿಗೆ ಹುಷಾರಿಲ್ಲದ ಕಾರಣ ಈ ಒಂದು ಕಾರನ್ನು ಬೈ ಮಾಡಿದ್ದಾರೆ. ಸೊ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.